ನಮಸ್ಕಾರ ವೀಕ್ಷಕರೇ, ಜನ್ಮ ಜನ್ಮಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇದುವರೆಗಿನ ಜನ್ಮ ಜನ್ಮಾಂತರ ಕಾರ್ಯಕ್ರಮದಲ್ಲಿ ಅನೇಕರು ಆತ್ಮಗಳಿಂದಾದ ತೊಂದರೆಯಿಂದ ಗುಣಮುಖರಾಗಿ ಹೋದದ್ದನ್ನ ನೋಡಿದ್ವು. ಆದರೆ ಕೆಲವು ಕಟ್ಟಡ, ನಿವೇಶನಗಳು, ಹಳೆಯ ಬಂಗಲೆ, ಗೆಸ್ಟ್ ಹೌಸ್ಗಳಲ್ಲೂ ಆತ್ಮಗಳಿರುವ ಬಗ್ಗೆ ಮಾತನಾಡುವುದನ್ನ ಕೇಳಿದ್ದೇವೆ. ಅಂತಹ ಒಂದು ಕಟ್ಟಡದ ಬಗ್ಗೆ, ಅದರಿಂದಾದ ತೊಂದರೆಗಳ ಬಗ್ಗೆ ಬನ್ನಿ ತಿಳಿಯೋಣ. ಜನ್ಮ ಜನ್ಮಾಂತರದ ರೂವಾರಿ ಮಂಜುನಾಥ ಶಾಸ್ತ್ರಿ ಗುರೂಜಿ ಆಗಾಗ ಹೇಳೋ ಒಂದು ಮಾತಿದೆ. ಮನುಷ್ಯನಾದವನು ಜನ್ಮ ತಾಳಿದಾಗ ದೇಹದ ಜೊತೆಗೆ ಆತ್ಮ ಇದ್ದರೆ ಮಾತ್ರ ಆತ ಜೀವಂತವಾಗಿರಲು ಸಾಧ್ಯ. ಅದೇ ಮನುಷ್ಯನಿಂದ ಆತ್ಮ ಬೇರ್ಪಟ್ಟಾಗ ಅದನ್ನು ಸಾವು ಎನ್ನುತ್ತೇವೆ. ಆದರೆ ಆ ಆತ್ಮಕ್ಕೆ ಸಾವಿಲ್ಲ ಎನ್ನುವುದು ಇವರ ವಾದ. ಹಾಗಾದ್ರೆ ಆತ್ಮಗಳು ಎಲ್ಲಿಗೆ ಹೋಗುತ್ತವೆ? ಆತ್ಮಗಳು ಒಂದು ಮತ್ತೊಬ್ಬ ಜೀವಂತ ಮನುಷ್ಯನಲ್ಲಿ ಸೇರಿಕೊಳ್ಳಬೇಕು, ಇಲ್ಲ ಸಾವು ಸಂಭವಿಸಿದ ಅದೇ ಸ್ಥಳದಲ್ಲಿ ಅಲೆಯಬೇಕು. ಆದರೆ ಕೆಲವು ದುಷ್ಟ ಮನಸ್ಥಿತಿಯ ಮನುಷ್ಯರು ಸಾವನ್ನಪ್ಪಿದಾಗಲೇ ಬಾಧೆ ಖಂಡಿತ ಅಂತಾರೆ. ಈ ಆತ್ಮಗಳು ಹಳೆಯ ಮನೆಗಳು, ವಾಸಕ್ಕೆ ಯೋಗ್ಯವಲ್ಲದ ಸ್ಥಳಗಳಲ್ಲಿರುತ್ತವಂತೆ. ಒಮ್ಮೊಮ್ಮೆ ಹೀಗೂ ಆಗುವುದುಂಟು. ಖಾಲಿ ನಿವೇಶನದಲ್ಲಿ ಕಟ್ಟಡ ಕಟ್ಟಿಸಿ ಹಾಗೇ ಬಿಟ್ಟಿರುತ್ತಾರೆ. ಆದರೆ ಹಿಂದೆ ಅದೇ ಸ್ಥಳದಲ್ಲಿ ಏನಾಗಿತ್ತೋ ಯಾರಿಗೂ ಗೊತ್ತಿರೋದಿಲ್ಲ. ಆಗ ಶುರುವಾಗುತ್ತೆ ನೋಡಿ ತೊಂದರೆಗಳು. ನಾವೀಗ ಹೇಳಲು ಹೊರಟಿರೋ ಕಟ್ಟಡದ್ದು ಇದೇ ಸಮಸ್ಯೆ. ಬೆಂಗಳೂರಿನ ಕುಮಾರಕೃಪಾ ಮುಖ್ಯ ರಸ್ತೆಯಲ್ಲಿ ಸಂಚರಿಸುವವರಿಗೆ ಈ ಬಂಗಲೆ ಚಿರಪರಿಚಿತ. ಈ ಬಂಗಲೆ ಕಟ್ಟಿಸಿರುವುದು ಇನ್ಯಾರಿಗೂ ಅಲ್ಲ, ಅದು ನಮ್ಮನ್ನಾಳುವ ಪ್ರಥಮ ಪ್ರಜೆ, ರಾಜ್ಯದ ಮುಖ್ಯಮಂತ್ರಿಗಳು ವಾಸವಾಗಿರಲು ಕಟ್ಟಿರುವ ವಿವಿಐಪಿ ಬಂಗಲೆ ಅನುಗ್ರಹ. ಇವತ್ತು ನಾನು ಮಾಧ್ಯಮಗಳಲ್ಲಿ ಮತ್ತೊಂದರಲ್ಲಿ ನೋಡಿದ್ದೇನೆ. ನಾನಲ್ಲಿ ಮುಖ್ಯಮಂತ್ರಿಯಾಗಿ ಹೋದಾಗಲೂ ಕೂಡ ಭಾರಿ ಜನ ಅದರಲ್ಲಿ ಭೂತಗಳು, ಪ್ರೇತಗಳು ಎಲ್ಲ ಇದ್ದಾವೆ, ಶಬ್ದ ಬರ್ತದೆ, ಬೇರೆ ಬೇರೆ ರೀತಿಯಲ್ಲಿ ರಾತ್ರಿ ಡೋರ್ ನಾಕ್ ಮಾಡುವಂಥದ್ದು, ಕರೆಯುವಂಥದ್ದು, ಮಾತಾಡುವಂಥದ್ದು, ಈ ರೀತಿ ಓಡಾಟ ಮಾಡುವಂಥದ್ದೆಲ್ಲ ಬರ್ತದೆ. ಕುಮಾರಕೃಪಾ ರಸ್ತೆಯಲ್ಲಿರೋ ಅನುಗ್ರಹ ಮುಖ್ಯಮಂತ್ರಿಗಳಿಗಾಗಿಯೇ ಸರ್ಕಾರ ನಿರ್ಮಿಸಿದ ಅಧಿಕೃತ ನಿವಾಸ. ಆದರೆ ಸಿಎಂ ಆಗಿ ಆಯ್ಕೆಯಾದ ಯಾವುದೇ ಮುಖ್ಯಮಂತ್ರಿಯಾಗ್ಲಿ ಇಲ್ಲಿ ತಮ್ಮ ಪೂರ್ಣಾವಧಿಯನ್ನು ಪೂರೈಸಿದ ಉದಾಹರಣೆಯೇ ಇಲ್ಲ. ನಾಸ್ತಿಕ ಎಂದೇ ಬಿಂಬಿಸಿಕೊಂಡಿರುವ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೋರಾಟಗಳು, ಸಂಘಟನೆಗಳಿಂದ ಗುರುತಿಸಿಕೊಂಡವರು. ಇದೀಗ ಇವರು ಸಹ ತಮ್ಮ ವಾಸಕ್ಕಾಗಿ ಅನುಗ್ರಹದ ಬದಲಾಗಿ ಈ ಹಿಂದೆ ಜಗದೀಶ್ ಶೆಟ್ಟರ್ ಇದ್ದಂಥ ಕಾವೇರಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಇದು ಗಮನಾರ್ಹ. ಅನುಗ್ರಹ ರಾಜಕಾರಣಿಗಳ ಪಾಲಿಗೆ ಪವರ್ ಕಿತ್ತುಕೊಳ್ಳೋ ಮನೆಯಾಗಿ ಪರಿಣಮಿಸಿದೆ ಎಂಬ ಮಾತಿದೆ. ಇಲ್ಲಿದ್ದವರು ಯಾರೂ ಉದ್ಧಾರವಾಗಿಲ್ವಂತೆ. ಅಧಿಕಾರಸ್ಥರ ಪಾಲಿಗೆ ದುಸ್ವಪ್ನವಾಗಿ ಕಾಡ್ತಿದೆ ಈ ಅನುಗ್ರಹ. ಇದಕ್ಕೆ ಕಾರಣವೇನು? ಎಲ್ಲರೂ ಅಂದುಕೊಂಡಂತೆ ಇಲ್ಲಿ ಆತ್ಮಗಳು ಇರುವುದಾದ್ರೆ ಅದನ್ನ ಹೇಗೆ ಪತ್ತೆ ಮಾಡೋದು? ಅನೇಕರ ಪ್ರಕಾರ ಅನುಗ್ರಹಕ್ಕೆ ಕಾಲಿಟ್ಟವರ್ಯಾರೂ ಯಶಸ್ಸು ಕಂಡಿಲ್ಲ. ಧೈರ್ಯ ಮಾಡಿ ಇಲ್ಲಿ ವಾಸವಾಗಿದ್ದವರು ಸಹ ಕಾಲಾನಂತರ ಏಳು ಬೀಳುಗಳನ್ನ ಕಂಡು ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಏನಿದೆ ಈ ಸರ್ಕಾರಿ ಭವ್ಯ ಬಂಗಲೆಯಲ್ಲಿ ತಿಳಿಯೋ ಕುತೂಹಲಕ್ಕೆ ಒಂದು ಸಣ್ಣ ವಿರಾಮ.